ಪಾಪ ಗಂಡಸರು ಇವತ್ತಿನ ಕಾನೂನಿನ ಚೌಕಟ್ಟಿನಲ್ಲಿ ವಿಲವಿಲ ಅಂತ ಗಂಡಸರು ಒದ್ದಾಡ್ತಿದ್ದಾರೆ. ಕೆಲವೊಂದು ಒಂದು ಸಂಸ್ಥೆಗಳಾಗಿರ್ಬೋದು ಅಥವಾ ಕೆಲವೊಂದು ಮೆಂಟಾಲಿಟಿಯ ಮಹಿಳೆಯರಾಗಿರ್ಬೋದು ಗಂಡಸರನ್ನು ಅಕ್ಷರಶಃ ಅವರನ್ನು ಒಂದು ಶೂಲಕ್ಕೆ ಸಿಲುಕಿಸಿ 1 ವರ್ಷಕ್ಕೆ 80,000 ಜನ ಗಂಡಸರು ಸೂಸೈಡ್ ಮಾಡಿಕೊಡುವಂಥ ಪರಿಸ್ಥಿತಿ ಇವತ್ತು ಭಾರತದಲ್ಲಿ ಬಂದು ನಿಂತಿದೆಯಾ ಅಂತ. ಅದಕ್ಕೆ ನಾವು ಪಾಪ ಗಂಡಸರು ಅಂತ ಹೇಳಿದ್ದು. ಈ ಕುರಿತಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಮಂಜುಳಾ ಅವರಿದ್ದಾರೆ. ಮಂಜುಳಾ ಅವರೇ ನಮಸ್ಕಾರ. ನಮಸ್ಕಾರ. ನಾವು ಪಾಪ ಗಂಡಸರು ಅಂತ ಒಂದು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನೀವು ಆ ಚರ್ಚೆಯನ್ನು ನೋಡಿರ್ತೀರಿ. ಇದಕ್ಕೆ ತಮ್ಮ ಮಾತೇನು? ಅವರು ಲೈಕ್ ತಪ್ಪು ಮಾಡ್ತಾರೆ, ಇಲ್ಲ ಅಂತ ಏನಿಲ್ಲ. ಬಟ್ ಹೆಣ್ಮಕ್ಳದು ತಪ್ಪಿರುತ್ತೆ. ನಾವು ತುಂಬಾ ತಪ್ಪು ಮಾಡ್ತೀವಿ, ನಾವು ಅವ್ರ ಮೇಲೆ ಇದ್ ಮಾಡ್ತೀವಿ. ಆಲ್ಮೋಸ್ಟ್ ಇಬ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಅಡ್ಜಸ್ಟ್ ಆಗುತ್ತೆ. ಇವರು ಇವಾಗ ಕೋರ್ಟ್ ಅಲ್ಲಿ ಕೇಸ್ ಆಗ್ತಿದೆ ಅಂತ ಹೇಳ್ತಿದಾರಲ್ಲ, ಅದು ಮುಂದುವರಿಸ್ಲಿ, ಅವ್ರಿಗೂ ಒಳ್ಳೆ ನ್ಯಾಯ ಸಿಗುತ್ತೆ. ಲೈಕ್ ಹೆಣ್ಮಕ್ಳಿಗೆ ಎಲ್ಲಾ ಅಧಿಕಾರನೂ ಇದೆ. ಒಂದು ಏನೇ ಸಪೋರ್ಟ್ ವೈಸ್ ಕೋರ್ಟ್ ಮುಖಾಂತರ ಹೆಣ್ಮಕ್ಳಿಗೆ ಇದೆ, ಅದ್ರಲ್ಲೂ 50% ಗಂಡ್ ಮಕ್ಳಿಗೂ ಸಿಕ್ಲಿ ಅಂತ ನಾವು ಕೇಳ್ಕೊತೀವಿ. ಈಗ ಹೆಣ್ಮಕ್ಳಿಗೆ ಏನು ಪ್ರಾತಿನಿಧ್ಯ ಇದೆಯೋ ಕಾನೂನಲ್ಲಿ ಅಷ್ಟೇ ಅವಕಾಶ ಗಂಡು ಮಕ್ಕಳಿಗೂ ಕೊಡ್ಬೇಕು ಅಂತ ಹೇಳ್ತೀವಿ. ಆಲ್ಮೋಸ್ಟ್ ನಮ್ಮ ಮೇಲೆ ವರದಕ್ಷಿಣೆ ಕಿರುಕುಳ ಅಂತ ಹಾಕ್ಬಿಡ್ತಾರೆ. ಆಗ ಅದು ಗಂಡ್ ಮಕ್ಳಿಗೆ ಹೌದು ಅವ್ರದೇ ತಪ್ಪು, ಎಲ್ಲ ಇವರೇ ತಪ್ಪು ಮಾಡ್ತಾರೆ ಅನ್ನೋ ಒಂದ್ ಸೊಸೈಟಿ ಇರುತ್ತೆ. ಹಾಗೆ ಇವ್ರಿಗೂ ಇರ್ಲಿ, ಯಾರ್ದು ತಪ್ಪು ಯಾರ್ದು ತಪ್ಪಿಲ್ಲ ಅಂತ ತಿಳ್ಕೊಂಡು ಸೊಸೈಟಿ ಮುಂದುವರಿಬೇಕು. ಹಂಗಂತ ಎಲ್ಲಾ ಹೆಣ್ಮಕ್ಳೇ ತಪ್ಪು ಮಾಡಲ್ಲ, ಗಂಡ್ ಮಕ್ಳೇ ತಪ್ಪು ಮಾಡ್ತಾರೆ ಅನ್ನೋದು ಒಂದು ತಪ್ಪಲ್ವಾ? ಅದು ತಪ್ಪು ಕಲ್ಪನೆ ಅಂತ. ಥ್ಯಾಂಕ್ ಯು ಮಂಜುಳಾ ಅವರೇ. ಅವರ ಹೇಳುವ ಪ್ರಕಾರ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ರಕ್ಷಣೆ ಕೊಡ್ತಿದ್ರು, ಎಷ್ಟರ ಮಟ್ಟಿಗೆ ಕಾನೂನಿನ ಒಂದು ಸುರಕ್ಷತೆ ಇದೆಯೋ ಅದು ಅಷ್ಟೇ ಗಂಡು ಮಕ್ಕಳಿಗೂ ಕೊಡಿ ಅಂತ. ನೀವು ಕೇಸ್ ಹಾಕ್ಬೋದು ಅಂದ್ರೆ ನೀವು ಕೇಸ್ ಹಾಕ್ಬೋದು ಹೆಣ್ಣ ಮೇಲೆ ಅಂತ. ಈಗ ಆಮೇಲೆ ಇನ್ನು ಮುಂದೆ ಈ ಥರದ ಒಂದಷ್ಟು ಚರ್ಚೆಗಳನ್ನು ಅಥವಾ ಈ ಥರದ ಒಂದಷ್ಟು ವಿಷಯಗಳನ್ನು ತಿಳ್ಕೊಂಡ ನಂತರ ಇವತ್ತಿನ ಯೂತ್ ಕೇಳ್ಬೋದು, ಯಾಕೆ ಮದುವೆ ಆಗಬೇಕು ಅಥವಾ ಮದುವೆ ಆಗಬೇಕಾ ಅಂತ. ಅವ್ರಿಗೇನು ಉತ್ತರ ಹೇಳ್ತೀರಿ ಸರ್? ಅವರಿಗೆ ಉತ್ತರ ಅಂದರೆ ಈ ಥರ ನಮ್ಗೆ ಬಂದಿದ್ರು, ನಮ್ಮ ಮೀಟಿಂಗ್ಗೆ ಒಬ್ರು ಬಂದಿದ್ರು. ಅವ್ರ ಫ್ರೆಂಡು 2-3 ಫ್ರೆಂಡ್ಸು ಅವ್ರು ಇದೇ ಥರ ಮದುವೆ ಆಗಿ ಈ ಥರ ಕೇಸ್ಗಳಲ್ಲಿ ಸಿಗಾಕೊಂಡಿದ್ರು. ಅವ್ರು ಎಲ್ಲೋ ಇಂಟರ್ನೆಟ್ ಅಲ್ಲಿ ಹುಡುಕಿ ನಮ್ಮ ಬಗ್ಗೆ ತಿಳ್ಕೊಂಡು ಅವ್ರ ಮನೇಲಿ ಒತ್ತಾಯ ಆಗ್ತಾ ಇದಾರೆ, ಮದುವೆ ಆಗು 32 ವರ್ಷ ಆಯ್ತು ಮದುವೆ ಆಗು ಅಂತ. ಅವ್ರು ಏನ್ ಮಾಡಿದ್ರು, ನಮ್ಗೆ ಕಾಲ್ ಮಾಡಿದ್ರು, ಸರ್ ನಿಮ್ ಮೀಟಿಂಗ್ ಎಲ್ಲ ಆಗುತ್ತೆ ಅಂತ. ನಾ ಅಡ್ರೆಸ್ ಎಲ್ಲ ಕೊಟ್ಟೆ, ಇಲ್ಲಾಗುತ್ತೆ, ಕಬ್ಬನ್ ಪಾರ್ಕ್ ಅಲ್ಲಿ ಆಗುತ್ತೆ, ಪ್ರತಿ ಭಾನುವಾರ 2:30-3 ಗಂಟೆಯಿಂದ 5 ಗಂಟೆ 6 ಗಂಟೆವರೆಗೂ ನಡೆಯುತ್ತೆ ಅಂತ ಹೇಳಿ, ನೀವೇ ಬನ್ನಿ ಅಂತ ಹೇಳಿ. ಬಂದ್ಬಿಟ್ಟು ಅವರು ಮಾತಾಡಿದ್ರು. ಅಲ್ಲಿ ಪ್ರತಿ ಭಾನುವಾರ 30ರಿಂದ 50 ಜನ ಬರ್ತಾರೆ ಈ ತರ ಮೆಂಬರ್ಸ್ ಇದಕ್ಕೆ, ಈ NGO ಬರೋದು ಮೀಟಿಂಗ್ಗೆ. ಅಲ್ಲಿ ಬಂದ್ಬಿಟ್ಟು ನೀವು ಅವ್ರಿಗೆ ಕೂರಿಸ್ತೀವಿ, ನೀವು ಇಲ್ಲಿ ಕೂತ್ಕೊಂಡು ಎಲ್ಲಾರ್ದು ಕತೆ ಕೇಳಿ, ಯಾರ್ಯಾರ್ದು ಏನೇನಾಗಿದೆ ಹೇಗಾಗಿದೆ ಅಂತ. ಅವಾಗ ಅವ್ರು ಹೇಳಿದ್ರು, ನಮ್ಮ ಅಪ್ಪ ಅಮ್ಮನಿಗೂ ಕರ್ಕೊಂಬಂದು ಕೂರಿಸ್ತೀನಿ ಇಲ್ಲಿ, ಆಮೇಲೆ ಅವ್ರು ಒತ್ತಾಯ ಹಾಕ್ತಾರ ಅನ್ನೋ ಇಲ್ವಾ ನೋಡೋಣ ಅಂತ. ಓಕೆ. ಸೊ ಈ ತರ ಇದೆ ಸರ್. ಒಂದು ಈ ಮದುವೆ ಅನ್ನುವಂತ ಒಂದು ಸಂಸ್ಕೃತಿಯಿಂದನೇ ದೂರ ಹೋಗುವಂತ ನಿರ್ಮಾಣ ಆಗಿದೆ. ಬೇಡ ಅಂದ್ಬಿಟ್ರು. ನಾನು ಮದ್ವೆನೇ ಆಗಲ್ಲ ಅಂತ ಕೂತಿದ್ದಾರೆ. ಇವಾಗ ಬರ್ತಾರೆ, ಈಗ ಮೀಟಿಂಗ್ ಬರ್ತಾರೆ, ಅವ್ರ ಫ್ರೆಂಡ್ಸ್ನು ಕರ್ಕೊಂಬಂದ್ರು, ಬರ್ತಾ ಇರ್ತಾರೆ, ರೆಗ್ಯುಲರ್ ಆಗಿ ಮೀಟಿಂಗ್ ಬರ್ತಾರೆ, ಅವರು ಸಹಾಯ ಮಾಡಬೇಕು ಅಂತ ಇದ್ದಾರೆ. ಸೊ ಈ ತರ ಇದೆ. ಮದುವೆ ಅನ್ನೋದು ಬಹಳ ಕಷ್ಟ ಆಗ್ಬಿಟ್ಟಿದೆ ಸರ್, ಒಂಥರ ಗ್ಯಾಂಬ್ಲಿಂಗ್ ಮಾಡ್ದಂಗೆ. ಇಲ್ಲಿ ಒಂದು ಮದುವೆ, ಇನ್ನೊಂದು ನಾವು ಆಗಲೇ ಹೇಳಿದಾಗೆ ಆಫೀಸಲ್ಲಿ ಕೂಡ ಬಾಸ್ ಏನೋ ಜಾಸ್ತಿ ಕೆಲಸ ಹೇಳಿದ್ರೆ ಆತನ ಮೇಲೆ ಒಂದು ಸೆಕ್ಷುವಲ್ ಹರಾಸ್ಮೆಂಟ್ ಕೇಸ್ಗಳು ಕೂಡ ಇದೆ ಸರ್. ಈ ಥರದ ಇನ್ಸಿಡೆಂಟ್ಗಳು ಕೂಡ ಸಾಕಷ್ಟು ಬಂದಿದೆ. ಸೆಕ್ಷುವಲ್ ಹರಾಸ್ಮೆಂಟ್ ಅದು ನಾವು ದೊಡ್ಡ ದೊಡ್ಡ ವ್ಯಕ್ತಿಗಳದ್ದು ನೋಡ್ಬೋದು, ಒಂದು ಸಾಮಾನ್ಯ ಸಣ್ಣ ಆಫೀಸಲ್ಲಿಯೂ ಕೂಡ ಅಂಥರದ ಹಲವಾರು ಘಟನೆಗಳು ಬೆಳಕಿಗೆ ಬಂದಿದೆ. ಫೈನಲಿ ಎಲ್ಲೋ ಒಂದು ಬದಲಾವಣೆ ಆಗಬೇಕಾಗಿದೆ. ಗಂಡಸರ ಪರವಾಗಿಯೂ ಒಟ್ಟಾಗಿ ನ್ಯಾಯಸಮ್ಮತವಾದಂಥ ಒಂದು ಕಾನೂನು ಹೊಸದಾಗಿ ಮಾರ್ಪಾಟ ಆದರೆ ಈ ಥರದ ಸಾವಿನ ಸಂಖ್ಯೆಯನ್ನು ತಗ್ಗಿಸ್ಬೋದು, ಅಥವಾ ಈ ಥರ ನೊಂದವರಿಗೆ ಒಂದಷ್ಟು ಸಾಂತ್ವನ ಸಿಕ್ಕಂತಾಗತ್ತೆ ಅಂತ ಈಗಾಗಲೇ ಸೇವ್ ಇಂಡಿಯನ್ ಫ್ಯಾಮಿಲಿ ಎನ್ನುವಂಥ ಒಂದು NGO ಇಂತಹ ನೊಂದವರ ಪರವಾಗಿ ನಿಂತಿದೆ. ಒಂದು ಹೆಲ್ಪ್ಲೈನನ್ನು ಕೂಡ ಮಾಡಿದೆ, ವೆಬ್ಸೈಟ್ ಇದೆ. ನಿಮಗೂ ಆ ಥರದ ಸಮಸ್ಯೆಗಳಿದ್ದಲ್ಲಿ ಅಲ್ಲಿ ವಿಸಿಟ್ ಮಾಡಿ ಅವರ ಕೌನ್ಸಿಲಿಂಗನ್ನು ನೀವು ತೆಗೆದುಕೊಳ್ಬೋದು ಅಂತ ಹೇಳ್ತಾ ಈ ಒಂದು ಚರ್ಚೆಗೆ ಆಗಮಿಸಲಿಕ್ಕೆ ಕಾನೂನು ಬದಲಾವಣೆ ಅಥವಾ ಹೊಸದು ತರೋದಕ್ಕಿಂತ ಅರಿವು ಮಾಡಬೇಕಾಗ್ತದೆ. ಈಗ ಒಂದು ಹೆಣ್ಮಗು ಎಲ್ಲೋ ಒಂದು ಕಡೆ ಹುಟ್ಟಿದೆ, ಅಲ್ಲಿ ಬೀಜ ಹಾಕಿ ಅಲ್ಲಿ ಬೆಳೆಸಿ ಅಲ್ಲಿ ದೊಡ್ಡದಾಗಿ ಬಂದಮೇಲೆ ಈ ಮನೆಗೆ ಬಂದು ಸೇರ್ತಾಳೆ. ಒಂದು ಗಿಡ ಎಲ್ಲಿಂದ ತೆಗೆದು ಅಪ್ರೂಟ್ ಮಾಡಿ ತಂದು ಆ ಪರಿಸರಕ್ಕೆ ಆಕೆ ಹೊಂದ್ಕೊಳ್ಬೇಕಾದ್ರೆ, ಇವರು ಗಂಡಿನ ಮನೆಯವ್ರು ಯಾರಿರ್ತಾರೋ ಅದು ಅಲ್ಲಿಂದ ಬಂದು ಇವತ್ತು ನಾವು ಅಷ್ಟು ದೊಡ್ಡ ಮರನ ಇಲ್ಲಿ ಹಾಕಿದ್ದೇವೆ, ಅದಕ್ಕೆ ನಾವು ಸ್ವಲ್ಪ ಅನುಕೂಲ ಮಾಡಿಕೊಡೋಣ ಅಂತ ಇವರು ಮಾಡಬೇಕು. ಬರ್ತಿದಂಗೆ ಈಗ ಗಂಡಸರ ಪರನೇ ಮಾತಾಡಿದ್ದೀವಿ ಇಷ್ಟೊತ್ತವರೆಗೂ. ಈ ಮನೆಯಿಂದನೂ ದೌರ್ಜನ್ಯ ಭಾಳ ಆಗ್ತದೆ.
ಹೆಣ್ಣು ಮಕ್ಕಳನ್ನ ಸುಟ್ಟಿರೋದು ನಾನು ನೋಡಿದ್ದೀನಿ. ಹೌದು. ಜೀವಂತವಾಗಿ ಸುಡ್ತಾರೆ, ಇಲ್ಲ ಅಂತೇನಿಲ್ಲ. ಗಂಡಸರು ಮಾಡ್ತಾರೆ, ಆ ಗಂಡಸರ ಜೊತೆಗೆ ಹೆಣ್ಮಕ್ಳನ್ನು ಸೇರಿರ್ತಾರೆ. ಆ ಹೆಣ್ಮಕ್ಳು ಏನು ಅಲ್ಲಿಂದ ಬರ್ತಾಳೋ, ಸಣ್ಣ ಬೀಜ ಅಲ್ಲಿ ಬಡ್ದು ಬೃಹದಾಕಾರ ಇಲ್ಲಿ ಬಂದಾಗ ಅಡ್ಜಸ್ಟ್ ಆಗೋದು ಕಷ್ಟ ಆಗುತ್ತೆ. ಅದಕ್ಕೆ ಇವರು ಅಡ್ಜಸ್ಟ್ ಮಾಡಿ. ಅದೇ ರೀತಿ ಹೆಣ್ಮಕ್ಳದ್ದು ಹೇಳ್ತೀನಿ, ಅವರು ಬಂದವರು ಭಾಳಷ್ಟು ಜನ ಹೆಣ್ಮಕ್ಳು ಇದು ನನ್ನ ಗಂಡನ ಮನೆ, ನಾನು ಇಲ್ಲೇ ಇರಬೇಕು, ಇಲ್ಲೇ ಬಾಳಿ ಬದುಕಿ ನಾನು ನನ್ನ ಮಕ್ಕಳಿಗೆ ಜನ್ಮ ಕೊಟ್ಟು ಇಲ್ಲಿ ಮುಂದೆ ಹೋಗ್ಬೇಕು ಅಂತ ಇರುತ್ತೆ. ಅದನ್ನು ಬಿಟ್ಬಿಟ್ಟು ಬರೀ ಆ ಕಡೆಗೆ ಹೋಗ್ತಾರೆ, ತಾಯಿ ಮನೆಗೆ ಕಡೆಗೆ ಹೋಗೋದು. ಈ ಗಂಡ ಒಂದು ರೀತಿಯಾದ ಎರಡೂ ಮನೆಯಲ್ಲಿ ಕೂಡ ಏನ್ ಮಾಡ್ತಾರೆ, ಗಂಡನ ತಮ್ಮ ಕೆಟ್ಟವನು, ಗಂಡನ ತಂಗಿ ಕೆಟ್ಟವರು, ಗಂಡನ ಅಪ್ಪ ಕೆಟ್ಟವರು, ಗಂಡನ ಅಮ್ಮ ಎಲ್ಲರೂ ಕೆಟ್ಟವರು, ಗಂಡ ಮಾತ್ರ ಒಳ್ಳೆಯವನು. ಸೊ ನೀನು ಗಂಡ ಚೆನ್ನಾಗಿದ್ಯಾ ಬಾ, ಅವ್ರು ಹೇಳಿದ್ರಲ್ಲ ಬೇರೆ ಮನೆ ಮಾಡೋಣ, ಅವಾಗ ಆ ಬುದ್ಧಿನೂ ಎಲ್ಲ ಹೋಗಿ ನಾವು ಇನ್ನೊಮ್ಮೆ ನಾವು ಇದೇ ವಿಚಾರವಾಗಿ ಮುಂದೆ ಚರ್ಚೆ ಮಾಡೋಣ. ಇನ್ನೂ ಸಾಕಷ್ಟು ಚರ್ಚೆ ಮಾಡುವಂಥ ವಿಷಯಗಳಿದೆ, ಸಮಯದ ಅವಕಾಶ ಕಡಿಮೆ ಇದೆ. ಚರ್ಚೆಗೆ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ, ಇದು ಈ ಹೊತ್ತಿನ ವಿಶೇಷ ಚರ್ಚೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇದ್ದೀವಿ ಸ್ವರ್ಣ ನ್ಯೂಸ್.